ಓಂ ಶಾಂತಿ. ಶಾಂತಿ. ಇವತ್ತಿನ ವಿಷಯ ಸರ್ವಗುಣ ಸಂಪನ್ನ ಅಂತ. ಸರಿನಾ? ಈ ಸರ್ವಗುಣ ಸಂಪನ್ನ ಅಂತಂದ್ರೆ ಏನು? ಸರ್ವ ಅಂತಂದ್ರೆ ಎಲ್ಲ ಅಂತ. ಗುಣಗಳು ಅಂದ್ರೆ ಒಳ್ಳೆಯದು. ಯಾರಿಗೆ ಬೇಕು? ಆತ್ಮನಿಗೆ. ಸಂಪನ್ನ ಅಂತಂದ್ರೆ ಆ ಆತ್ಮನಿಗೆ ಕರ್ಮವನ್ನ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟಿದೆ. ಇದು ಸಂಪನ್ನ ಅಂತ ಹೇಳ್ತಾರೆ. ಯಾವುದೇ ವಿಷಯವನ್ನ ಬಾಬಾ ಶಾರೀರಿಕವಾಗಿ ಅದನ್ನ ಕಂಪ್ಯಾರಿಸನ್ ಮಾಡಿಬಿಟ್ಟು ನಮಗೆ ತಿಳಿಸಿದಾಗ ನಮಗೆ ವಿಷಯ ಸ್ವಲ್ಪ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಆತ್ಮೀಯರೇ, ನಿಮ್ಮ ಹತ್ರ ಶರೀರ ಇದೆಯೋ ಇಲ್ವೋ? ಇದೆ. ಸರಿ. ಪ್ರತಿದಿನ ಉಪಯೋಗ ಮಾಡ್ತಿರೋ ಮಾಡಲ್ವೋ? ಸರಿ. ಶರೀರ ಈ ಪ್ರಪಂಚಕ್ಕೆ ಬಂದಾಗ ಹೇಗಿತ್ತು? ಹೇಗಿತ್ತು? ಅತೀತವಾಗಿತ್ತು. ಆ? ಆ? ಪವಿತ್ರವಾಗಿತ್ತು. ಶರೀರ ಬರಬೇಕಾದ್ರೆ ಕೈ, ಕಣ್ಣು, ಮೂಗು, ಚರ್ಮ ಅಲ್ವಾ, ನಾಲಿಗೆ, ಹಾರ್ಟು, ಕಿಡ್ನಿ ಎಲ್ಲ ತಗೊಂಡು ಬಂತು. ಸರಿ. ಸರಿ. ಬಂದಿದ್ದಕ್ಕೆ ಎಲ್ಲ ಕೆಲಸ ಮುಗೀತಾ? ಇಲ್ಲಿ ಇಲ್ಲ. ಬಂದ ಮೇಲೆ ಶರೀರ ಸ್ನಾನ ಮಾಡಿಸ್ಲಿಕ್ಕೆ ನೀರು ಬೇಕೋ ಬೇಡವೋ? ಬೇಕು. ಹೊಟ್ಟೆಗೆ ಊಟ ಬೇಕೋ ಬೇಡವೋ? ಬೇಕು. ಇರ್ಲಿಕ್ಕೆ ಮನೆ ಬೇಕೋ ಬೇಡವೋ? ಬೇಕು. ಮಲ್ಗ್ಲಿಕ್ಕೆ ಮಂಚ ಬೇಕೋ ಬೇಡವೋ? ಬೇಕು. ಎಲ್ಲಿಂದ ಪಡಿಬೇಕು? ಪಂಚಭೂತಗಳಿಂದ, ಹಾ, ಪಂಚತತ್ವಗಳಿಂದ. ಪಂಚತತ್ವಗಳಿಂದ ಪಡಿಬೇಕು. ತನಗೆ ಬೇಕು ಅಂದ್ರೆ ತನ್ನ ಮನೇಲಿ ತಂದು ಇಟ್ಕೊಳ್ಬೇಕು. ಹೌದಾ? ಈಗ ನಮ್ಮ ಮನೇಲಿ ನಾವೇನ್ ಮಾಡ್ತೀವಿ? 1 ವರ್ಷಕ್ಕೆ ಬೇಕಾಗಿರುವಷ್ಟು ಬಟ್ಟೆ, 2 ತಿಂಗಳಿಗೆ ಬೇಕಾದಷ್ಟು ಆಹಾರ, 2 ದಿನಕ್ಕೆ ಬೇಕಾಗಿರುವಷ್ಟು ನೀರು, ಸಾಂಬಾರು ಹಾಳಾಗಬಾರ್ದು ಅಂತ ಫ್ರಿಜ್ಜು, ಸ್ವಲ್ಪ ಮನೋರಂಜನೆ ಬೇಕು ಅಂತ ಟಿವಿ, ಸೆಕೆ ಆಗಬಾರ್ದು ಅಂತ ಫ್ಯಾನು, ಇದೆಲ್ಲ ತಂದಿಟ್ಕೊಳ್ತೀವೋ ಇಲ್ವೋ? ಹೌದು. ಯಾಕೆ? ಶರೀರಕ್ಕೆ. ಇದು ನಮಗೆ ಜೀವನವನ್ನ ನಡೆಸಲಿಕ್ಕೆ ಬೇಕಾಗಿರುವಂತ ಸಾಧನಗಳು. ಅದನ್ನು ನಾನು ಉಪಯೋಗ ಮಾಡಿಕೊಳ್ಳುವುದರ ಮೂಲಕ ಆ ದಿನದ ಶರೀರದ ನಿರ್ವಹಣೆಯನ್ನು ನಾನು ಮಾಡ್ತೀನಿ. ಹೌದಾ? ಸರಿ. ನಿಮ್ಮ ಜೀವನದಲ್ಲಿ ಮೊನ್ನೆಯಲ್ಲಿ ಒಂದು ದಿನದಲ್ಲಿ ಬೆಂಗಳೂರಿನಂತ ಊರಿನಲ್ಲಿ ಕರೆಂಟ್ ಇಲ್ಲ ಅಂತ ತಿಳ್ಕೊಳ್ಳಿ. ಏನಾಗ್ತದೆ? ಒಂದಿನ ಪೂರ್ತಿ ಕರೆಂಟ್ ಇಲ್ಲ. ಏನಾಗ್ತದೆ? ಅಯ್ಯೋ, ಟ್ಯಾಂಕರ್ ನೀರೇ ಇಲ್ರಿ, ಮಸಾಲೆ ರುಬ್ಲಿ ಕರೆಂಟೇ ಇಲ್ರಿ, ಸೆಕೆ ಆಗ್ತಾ ಇದೆ. ಕಷ್ಟ ಆಗತ್ತೋ ಆಗಲ್ವೋ? ಆಗುತ್ತೆ. ಸರಿ. ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ, ಸಿಲಿಂಡರ್ ಇಲ್ವೇ ಇಲ್ಲ. ಆವಾಗ ಅವಾಗೂ ಕಷ್ಟ. ನೀರಿಲ್ದೇ ಇದ್ರೆ ಕಷ್ಟ. ಅಂದ್ರೆ ಯಾವುದೋ ಒಂದು ವಸ್ತು ನಮ್ಮಲ್ಲಿ ಇಲ್ದಿದ್ದಾಗ ನಮ್ಗೆ ಏನಾಗತ್ತೆ? ಕಷ್ಟ ಅಂತ ಅನ್ಸತ್ತಲ್ವಾ? ಹೌದು. ಅದರ ಒಂದು ಕಡಿಮೆತನ ಹೇಳುವಂತ ನಮ್ಗೆ ಏನಾಗತ್ತೆ? ಗೊತ್ತಾಗತ್ತೆ. ಸರಿ. ಹಾಗಿದ್ರೆ ಎಲ್ಲರ ಮನೆಯಲ್ಲೂ ಒಂದೇ ರೀತಿ ವಸ್ತುಗಳು ಇರ್ತಾವ? ಇಲ್ಲ. ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇರುತ್ತಾ? ಇರಲ್ಲ. ಎಲ್ಲರ ಮನೇಲಿ 100 ರೂಪಾಯಿ ಕೆಜಿದ ಅಕ್ಕಿ ಇರುತ್ತಾ? ಎಲ್ಲರ ಮನೆಯಲ್ಲೂ ಮಂಚ ಇರುತ್ತಾ? ಎಲ್ಲರ ಮನೆಯಲ್ಲೂ ಸ್ವಂತ ಮನೆನೇ ಇರುತ್ತಾ? ಇಲ್ವಲ್ಲ. ಹೌದು. ಎಲ್ಲರ ಮನೇಲಿ ಅಕ್ಕಿ ಇರ್ತದೆ ಗ್ಯಾರಂಟಿ, ಆದರೆ ರೇಟು ಬೇರೆ. ಬೇರೆ. ಕೆಲವ್ರ ಮನೆ ಕೆಂಪು ಅಕ್ಕಿ, ಕೆಲವ್ರ ಮನೆ ಬಿಳಿಗೆ ಅಕ್ಕಿ, ಕೆಲವ್ರ ಮನೆ ಕುಚ್ಚಿಗೆ ಅಕ್ಕಿ ಅಲ್ವಾ, ಕೆಲವ್ರ ಮನೆ ರೇಷನ್ ಅಕ್ಕಿ. ಅಕ್ಕಿ ಅಂತೂ ಇರ್ತದೆ, ಎಲ್ಲರೂ ಯೂಸ್ ಮಾಡ್ತಾರೆ, ಆದರೆ ಹೌದು. ರೇಟ್ ಬೇರೆ ಬೇರೆ, ಕ್ವಾಲಿಟಿ ಬೇರೆ ಬೇರೆ ಅಲ್ವಾ, ಬೇರೆ ಬೇರೆ ಉದ್ದೇಶ. ಕೆಲವೊಬ್ರ ಮನೇಲಿ ಏನಾದ್ರು ಒಂದೇ ಅಕ್ಕಿಯಿಂದ ಎಲ್ಲ ವೆರೈಟಿ ಮಾಡ್ತಾರೆ ಅಡಿಗೆ. ಕೆಲವೊಬ್ರು ಪಲಾವ್ ಮಾಡೋದಿದ್ರೆ ಅಕ್ಕಿ ಬೇರೆ, ಪಾಯಸ ಮಾಡೋದಿದ್ರೆ ಅಕ್ಕಿ ಬೇರೆ, ಮೊಸರನ್ನ ಮಾಡೋದಿದ್ರೆ ಅಕ್ಕಿ ಬೇರೆ, ಸಾಂಬಾರ್ ಅನ್ನ ಸಾಂಬಾರ್ ಮಾಡೋ ಅಕ್ಕಿ ಬೇರೆ. ಹೀಗೆ ಅವ್ರವ್ರ ಮನೇಲಿ ಏನಾಗ್ತದೆ, ವೆರೈಟಿ ಇರ್ತದೆ. ಅಕ್ಕಿ ಅಂತೂ ಇದೆ ಅಲ್ವಾ. ಆಮೇಲೆ ಚಿಕ್ಕವರು ಇದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದೇ ಡ್ರೆಸ್ ಹಾಕೊಳ್ಳೋದು, ಆಟ ಆಡೋದು ಅದಲ್ಲೇ, ಮಲಗೋದು ಅದಲ್ಲೇ, ಸ್ಕೂಲಿಗೆ ಹೋಗೋದು ಎಲ್ಲ ಅದರಲ್ಲೇ ಅಲ್ವಾ. ಅದೇ ಶ್ರೀಮಂತರ ಆಗ್ತಾ ಹೋದಾಗ ಏನಾಗ್ತದೆ? ಮನೆಗೆ ಬೇಕಾದ ಡ್ರೆಸ್ ಬೇರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ ಡ್ರೆಸ್ ಬೇರೆ, ಮನೆ ಕೆಲಸ ಮಾಡ್ಬೇಕಾದ ಡ್ರೆಸ್ ಬೇರೆ, ಬೇರೆ ಬೇರೆದಕ್ಕೆ ಏನಾಗುತ್ತೆ, ಬೇರೆ ಬೇರೆ ಡ್ರೆಸ್ಗಳು ಇರ್ತವೆ. ಹಾಗಂತ ಡ್ರೆಸ್ ಚೆನ್ನಾಗಿದ್ದವ್ರು ಮಾತ್ರ ಖುಷಿ ಇದ್ದಾರೆ, ಡ್ರೆಸ್ ಕಡಿಮೆ ಇದ್ದವ್ರು ಖುಷಿ ಇಲ್ಲ ಅಂತ ಅರ್ಥನಾ? ಅಲ್ಲ. ನೋಡಿ, ಶರೀರ ಹೇಳುವಂತ ಸಾಧನ ನಿಮ್ಮ ಹತ್ರ ಇದ್ದಾಗ
ಆ ಸಾಧನವನ್ನ ನಿರ್ವಹಣೆ ಮಾಡಲಿಕ್ಕೆ ಕೆಲವೊಂದು ಜ್ಞಾನ ಮತ್ತು ಕೆಲವೊಂದು ವಸ್ತುಗಳು ಬೇಕಾಗ್ತವೆ. ಹೌದೋ ಅಲ್ವೋ? ಹೌದು. ಅದನ್ನು ನಾನು ಈ ಪ್ರಪಂಚದಿಂದ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾನು ಹಣ ಸಂಪಾದನೆ ಮಾಡಬೇಕಾಗ್ತದೆ. ಆ ಹಣದಿಂದ ನಾನೇನ್ ಮಾಡಬೇಕಾಗತ್ತೆ, ಆ ವಸ್ತುವನ್ನ ತಂದು ಇಟ್ಕೊಂಡಾಗ ನನ್ನ ಜೀವನ ಏನಾಗ್ತದೆ, ಸುಖಮಯವಾಗ್ತದೆ. ಹೌದಾ? ಹೌದು. ನಿಮ್ಮ ಮನೇಲಿ 2 ವೀಲರ್ ಇದೆ, 4 ವೀಲರ್ ಇದೆ ಅಂತ ತಿಳ್ಕೊಳ್ಳಿ. ನೀವು ಯಾವಾಗ ಬೇಕಾದ್ರೂ ತಗೊಂಡು ಹೋಗ್ಬೋದಲ್ವಾ? ನಿಮ್ಮ ಹತ್ರ ವೆಹಿಕಲ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಯ್ತು? ಏನ್ ಮಾಡ್ಬೇಕಾಯ್ತು? ಎಲ್ಲೋ ಹೋಗ್ಬೇಕು, ನಿಮ್ಮ ಹತ್ರ ವೆಹಿಕಲ್ ಇಲ್ಲ, ಏನ್ ಮಾಡ್ಬೇಕು ಅವಾಗ? ಯಾರಿಂದ ತಗೋಬೇಕು ಅಂತ. ಬಾಡಿಗೆ ತಗೊಳ್ಬೇಕು, ಬಸ್ಸಲ್ಲಿ ತಗೊಳ್ಬೇಕು ಅಲ್ವಾ? ಅವಾಗ ಡ್ರೈವರ್ ಹೆಂಗಿರ್ತಾನೆ ಏನೋ ಗೊತ್ತಿಲ್ಲ, ಟೈಮಿಗೆ ಸರಿಯಾಗಿ ಬಂದ್ರು ಬರ್ಬೋದು, ಬರ್ದೇನು ಇರ್ಬೋದು. ಅವಾಗ ನಮ್ಗೆ ಕಷ್ಟ ಆಗತ್ತಲ್ವಾ? ಹೌದು. ಹಾಗೆ ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ ಇದೆ, ಅವಾಗ ಏನಾಗ್ತದೆ? ಏನಾಗ್ತದೆ? ತಿಂಗಳ ಬಾಡಿಗೆ ಕಟ್ಟಬೇಕು. ಬಾಡಿಗೆ ಓನರ್ ಕಟ್ಟ ಕೆಲ್ಸಕ್ಕೆ ಹೋಗೋದು. ಓನರ್ ಜಾಗ ಖಾಲಿ ಮಾಡು ಅಂದ್ರೆ ಖಾಲಿ ಮಾಡ್ಬೇಕಾಗ್ತದೆ, ಇನ್ನೊಂದು ಮನೆ ನೋಡ್ಕೋಬೇಕಾಗ್ತದೆ. ಹೌದು. ಅವಾಗ ಅದೊಂದು ಕಡಿಮೆತನ ಇರ್ತದಲ್ವಾ? ಸರಿ, ಮನೆ ಇದೆ, ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಅವಾಗ ಏನಾಗತ್ತೆ? ಸಾಲದವ್ರು ತಿಂಗಳಿಗೆ ಬರ್ತಾ ಇರ್ತಾರೆ, ಅವಾಗ ಅವ್ನಿಗೆ ದುಡ್ಡು ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಸಾಲಗಾರ ಮನೆಗೆ ಬಂದಾಗ ನೀವು ತುಂಬಾ ಖುಷಿ ಆಗತ್ತಲ್ವಾ? ಇಲ್ಲ. ನಿಮ್ಮದು ಸಂಪಾದನೆ ಮಾಡಿರುವಂತ ಹಣ ಇದ್ರೆ ತೊಂದರೆ ಇಲ್ಲ, ಹಣ ಇಲ್ಲ ಅಂತಂದ್ರೆ ದುಃಖ. ಕಷ್ಟ ಆಗತ್ತಲ್ವಾ? ಆದ್ಮೇಲೆ ಒಂದು ಪ್ರಶ್ನೆ, ಈಗ ನಿಮ್ಮ ಹತ್ರ ಒಂದು ಬಟ್ಟೆ ಇದೆ ಅಂತಂದ್ಮೇಲೆ ಬಟ್ಟೆ ಇಡ್ಲಿಕ್ಕೆ ಒಂದು ಬೀರು ಬೇಕಾ? ಬೇಕು. ಕ್ಲೀನ್ ಮಾಡ್ಲಿಕ್ಕೆ ಸೋಪ್ ಬೇಕಾ? ಆಮೇಲೆ ನೀರ್ ಬೇಕಾ? ಅದನ್ನ ತೊಳಿಲಿಕ್ಕೆ ಒಂದು ಕಲ್ಲು ಬೇಕಾ ಅಥವಾ ವಾಷಿಂಗ್ ಮಷಿನ್ ಬೇಕಾ? ಒಣಗಿಸ್ಲಿಕ್ಕೆ ಒಂದು ಜಾಗ ಬೇಕಾ? ಬೇಕೋ ಬೇಡ? ಬೇಕು. ಇಸ್ತ್ರಿ ಹಾಕ್ಲಿಕ್ಕೆ ಒಂದು ಇಸ್ತ್ರಿ ಬೇಕಾ? ಬೇಕು. ಅದಕ್ಕೆ ಕರೆಂಟ್ ಬೇಕಾ? ಬೇಕು. ಅದಕ್ಕೊಂದು ಎಕ್ಸ್ಟೆನ್ಷನ್ ಕಾರ್ಡ್ ಬೇಕಾ? ನೋಡಿ, ಒಂದು ಬಟ್ಟೆ ಅಂತಂದ್ರೆ ಅದೆಲ್ಲ ವಸ್ತುಗಳು ನಿಮ್ಮ ಹತ್ರ ಇದ್ರೆ ನೀವು ಯಾವ್ದಕ್ಕೂ ಹೊರಗಡೆ ಹೋಗ್ಬೇಕಾದಂತ ಅನಿವಾರ್ಯತೆ ಇಲ್ಲ. ಇಲ್ಲ. ಅದಿಲ್ಲ ಅಂತಂದ್ರೆ ಬೇರೆ ಮೇಲೆ ಡಿಪೆಂಡ್ ಆಗಿರ್ಬೇಕಾಗತ್ತಲ್ವಾ? ಅಂದಮೇಲೆ ಹೌದು. ಬಟ್ಟೆಗೆ ನನಗೆ ಸಾಧನಗಳು ಬೇಕು, ಶರೀರಕ್ಕೆ ಸಾಧನಗಳು ಬೇಕು ಅಲ್ವಾ? ಮಕ್ಕಳಿದ್ದಾರೆ, ಮಕ್ಕಳಿಗೆ ಸ್ಕೂಲು ಬ್ಯಾಗು ಅದನ್ನು ಬೇಕು. ಹಾಗಿದ್ರೆ ಆತ್ಮಕ್ಕೂ ಕೂಡ ಕರ್ಮವನ್ನ ಮಾಡಲಿಕ್ಕೆ ನಿರಾಕಾರವಾದಂತಹ ಗುಣಗಳು, ಶಕ್ತಿಗಳು ಬೇಕೋ ಬೇಡವೋ? ಬೇಕು. ಬೇಕೋ ಬೇಡವೋ? ಬೇಕು. ಬೇಕು. ಸರಿ, ಶರೀರ ಬರ್ಬೇಕಾದನ್ನು ಎಲ್ಲ ತಗೊಂಡ್ ಬಂದ್ಬಿಡ್ತದ? ಅಕ್ಕಿ, ಬೇಳೆ, ಸಾಂಬಾರು, ತರಕಾರಿ, ಹಾಲು ಎಲ್ಲ ಇಲ್ಲ. ಇಲ್ಲ, ಶರೀರ ಮಾತ್ರ ಬರ್ತದೆ. ಬೇಕಾಗಿರೋದನ್ನ ಇಲ್ಲಿ ಅದೇನ್ ಮಾಡ್ಬೇಕಾದ್ರೆ ಪಡ್ಕೊಳ್ಬೇಕಾಗ್ತದೆ. ಇರೋದನ್ನ ತನ್ನ ಮನೆಯಲ್ಲಿ ತಂದು ಇಟ್ಕೊಳ್ಬೇಕಾಗ್ತದೆ. ಬೇಕಾದಾಗ ಅದನ್ನ ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಆತ್ಮೀಯರೇ, ಪರಮಧಾಮದಿಂದ ಆತ್ಮ ಒಂದೇ ಬರ್ತದೆ. ಸರಿನಾ? ಹೇಗೆ ಶಾರೀರಿಕವಾಗಿ ಬಂದ ತಕ್ಷಣದಲ್ಲಿ ಶರೀರ ಮೂಲಕ ಆತ್ಮ ಸಂಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡತ್ತಾ? ಇಲ್ಲ. ಇಲ್ಲ ಅಲ್ವಾ? ಅಪ್ಪ ಅಮ್ಮ ಮಾಡಿರುವಂತ ಆಸ್ತಿಯಲ್ಲಿ, ವಸ್ತುವಿನಿಂದ ತನ್ನ ಜೀವನವನ್ನ ನಡೆಸುತ್ತದು ಅಲ್ವಾ? ಆಮೇಲೆ ಹೌದು. ತಾನೇ ಶಿಕ್ಷಣ ಮಾಡಿ ಓದ್ಬಿಟ್ಟು ಡಿಗ್ರಿ ಪಡ್ಕೊಂಡು ಆಮೇಲೆ ಸಂಪಾದನೆ ಮಾಡುತ್ತೆ. ಈ ಹೌದು. ಜನ್ಮದಲ್ಲಿ ಮಾಡಿರುವಂತ ಸಂಪಾದನೆ ಈ ಸಲ ಚೆನ್ನಾಗಿ ಸಂಪಾದನೆ ಮಾಡಿ ಉಳಿತಾಯ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಏನಾಗ್ತದೆ ಹೇಳಿ? ಆ ಕರ್ಮದ ಫಲ ಅವ್ರು ಶ್ರೀಮಂತರ ಮನೇಲಿ ಏನ್ ಮಾಡ್ತಾರೆ, ಜನ್ಮ ಪಡ್ಕೊಳ್ತಾರೆ. ಈ ಜನ್ಮದಲ್ಲಿ ತುಂಬಾ ಸಾಲ ಮಾಡಿದ್ದಿದ್ರೆ ಏನಾಗ್ತದೆ? ಬಡವರ ಮನೇಲಿ ಮಾಡ್ಬೇಕಾಗತ್ತೆ. ಮತ್ತೆ ಅಪ್ಪ ಅಮ್ಮ ಮಾಡಿ ಸಾಲ ತೀರಿಸ್ಬೇಕಾಗ್ತದೆ. ಅಪ್ಪ ಅಮ್ಮ ಮಾಡಿ ಸಾಲ ಅಲ್ಲ, ಇವನೇ ಮೊದಲಿನ ಜನ್ಮದಲ್ಲಿ ಮಾಡಿದ ಸಾಲ, ಅದನ್ನ ಏನ್ ಮಾಡ್ಬೇಕಾಗ್ತದೆ? ತೀರ್ಸ್ಬೇಕು. ಆಮೇಲೆ ಬೈಯೋದು ಅಪ್ಪ ಅಮ್ಮನ, ನಮ್ಮಪ್ಪ ಅಮ್ಮ ಸಾಲ ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು. ಮಾಡಿರೋದು ಅಪ್ಪ ಅಮ್ಮ ಇರೋದಿಲ್ಲ. ಆತ್ಮೀಯರ ಹಾಗೇನೆ ಆತ್ಮ ಈ ಪ್ರಪಂಚಕ್ಕೆ ಬಂದಾಗ ಆತ್ಮ 5,000 ವರ್ಷ ಜೀವನವನ್ನ ಮಾಡಬೇಕು. ಎಷ್ಟು ಸಾವಿರ ವರ್ಷ? 5,000. ಅವಾಗ ಆತ್ಮ ಮಾತ್ರ ಮಾಡ್ತದೋ? ಆತ್ಮನ ಶಕ್ತಿಗೆ ಬೇರೆ ವಸ್ತುಗಳು ಬೇಕಾಗ್ತಾವ? ಇವಾಗ ಹೇಳಿದ್ರಲ್ಲ ದೊಡ್ಡ ಲಿಸ್ಟ್, 72 ಲಿಸ್ಟ್ ರವಿ ಅಣ್ಣ, ಅದೆಲ್ಲ ತಾನೇ? ಅದೆಲ್ಲ ಬೇಕು ಅಂತಂದ್ರೆ ಈ ಪ್ರಪಂಚದಿಂದ ನಾವೇನ್ ಮಾಡ್ಬೇಕಾಗ್ತದೆ? ಪಡ್ಕೊಳ್ಬೇಕಾಗತ್ತೆ. ಅದು ನನ್ನ ಹತ್ರ ಇಲ್ಲ ಅಂತಂದ್ರೆ ನಾನು ಅದನ್ನ ಖರೀದಿ ಮಾಡಬೇಕಾಗ್ತದೆ. ಅದು ಎಲ್ಲಿ ಸಿಗತ್ತೋ ಅದನ್ನ ಅಲ್ಲಿಂದ ತೆಗೆದುಕೊಂಡು ಬರಬೇಕಾಗ್ತದೆ ಅಲ್ವಾ? ನೀರು ಬೇಕು ಅಂತಂದ್ರೆ ಹೊಲಕ್ಕೆ ಹೋದ್ರೆ ನಮ್ಗೆ ನೀರು ಸಿಗ್ತದೆ, ಹೌದಲ್ವಾ?
ಹೊಲಕ್ಕೆ ಹೋದ ನೀರು ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಸಿಗಲ್ಲ. ಹೊಲಕ್ಕೆ ಹೋದ ಸಿಗೋದೇನು? ಮಣ್ಣು ಮಣ್ಣು ಬೆಳೆ ಸಿಗ್ತದೆ. ಹಾ, ನೀರು ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಬಾವಿ. ಬಾವಿನೋ, ನದಿನೋ, ನದಿ. ಸಮುದ್ರನೋ ಹೋಗ್ಬೇಕು ತಾನೆ. ಹಾಗೇನೆ ಶಾಂತಿ ಸಿಗಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಶಾಂತಿ ಧಾಮ. ಪರಮಧಾಮಕ್ಕೆ, ಪರಮಾತ್ಮನ ಹತ್ರ ಹೋಗ್ಬೇಕಾಗ್ತದೆ. ಹಾಗೆ ಆತ್ಮೀಯರೇ, ಪರಮಧಾಮದಿಂದ ಆತ್ಮ ಬಂದಾಗ ಸಂಗಮ ಯುಗದಲ್ಲಿ ಏನು ಸಂಪಾದನೆ ಮಾಡಿರ್ತಾರಲ್ಲ, ಬಾಬಾ ಅದೆಲ್ಲವನ್ನು ತುಂಬಿ ಕಳಿಸಿರ್ತಾರೆ. ಇಲ್ಲಿ ಆತ್ಮಕ್ಕೆ ನೀವು ಸಾಧನೆ ಮಾಡಿರ್ತಿರಲ್ಲ, ಈಶ್ವರಿ ಸೇವೆ ಮಾಡಿರ್ತಿರಲ್ಲ, ಎಲ್ಲಾ ಸಂಪನ್ನ ಆಗಿರ್ತದೆ. ಅದಕ್ಕೆ ಹೋಗ್ತಾ 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 ಏನಾಗ್ತದೆ, ಖಾಲಿ ಆಗ್ತಾ ಹೋಗುತ್ತೆ ಹೊರತು ಮತ್ತೆ ವಾಪಸ್ ಏನ್ ಮಾಡೋದಿಲ್ಲ, ಅದನ್ನ ನಾವು ತುಂಬುವಂತ ಕೆಲಸವನ್ನ ಮಾಡೋದಿಲ್ಲ. ಸರಿ, ತ್ರೇತಾಯುಗದ ಅಂತ್ಯದವರೆಗೆ ಎಲ್ಲಾನು ಕೂಡ ತುಂಬಿರೋದು ಏನಾಗ್ಬಿಡ್ತದೆ, ಖಾಲಿ. ಖಾಲಿ ಖಾಲಿ ಆಗ್ಬಿಡ್ತದೆ. ಅವಾಗ ಮತ್ತೆ ಬೇಕಲ್ವಾ, ಅವಾಗ ಏನ್ ಮಾಡ್ಬೇಕು? ತುಂಬಿಸ್ಬೇಕು, ಹೆಂಗೆ? ಸಂಪಾದನೆ ಮಾಡ್ಬೇಕು. ಸಂಪಾದನೆ ಮಾಡ್ಲಿಕ್ಕೆ ಕೆಲಸನೇ ಇಲ್ಲ. ಏನ್ ಮಾಡ್ತೀರ ಅವಾಗ? ಸಾಲ ಆಗತ್ತೆ ಅಲ್ವಾ? ಇವಾಗ ಸಂಪಾದನೆ ಮಾಡದಿರೋರು ಕೂಡ ಪ್ರಪಂಚದಲ್ಲಿ ಜೀವನ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಹೇಗೆ? ಸಾಲ ಸಾಲ ಮಾಡ್ಕೊ ಅಲ್ವಾ? ಹಾಗೆ ಆತ್ಮೀಯರು ದ್ವಾಪರ ಯುಗದಿಂದ ಕಲಿಯುಗದವರೆಗೂ ಏನಾಗ್ತಾ ಹೋಗ್ತದೆ, ಸಾಲ ಆಗ್ತಾ 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 ಹೋಗ್ತದೆ. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಆತ್ಮನಲ್ಲಿ ಯಾವ ಗುಣನೂ ಕೂಡ ಇರೋದಿಲ್ಲ ಅಲ್ವಾ? ನೋಡಿ, ಮೊದಲು ಸಾಲ ತಗೊಂಡೆ ಸಾಲ ತೀರಿಸಬೇಕು ಅಂತ ಮನೋಭಾವ ಇರ್ತಾ ಇತ್ತು ಅಲ್ವಾ? ಈಗ ಸಾಲ ತಗೊಳ್ಳೋದಷ್ಟೇ ಗೊತ್ತೇ ಹೊರತು ವಾಪಸ್ ಕೊಡುವಂತ ಹೆಚ್ಚು ಜನರಿಗೆ ಮನೋಸ್ಥಿತಿ ಇರೋದೇ ಇಲ್ಲ. ಸಾಲ ಇದೆಯಾ, ತಿನ್ನೋಣ, ತಿಂದು ತೇಗೋಣ, ತೀರಿಸೋದು ಆಮೇಲೆ ನೋಡೋಣ, ಯಾಕೆ ತೀರಿಸ್ಬೇಕು? ಈ ರೀತಿ ಮನೋಭಾವ ಈಗಿನ ಜನರೇಷನ್ಗೆ, ಹೌದು ಅಲ್ವೋ? ಹೌದು. ಹಾ, ಸಣ್ಣ ಸಣ್ಣ ವಿಷಯನೂ ಸಾಲ ತಗೊಳ್ಳೋದಪ್ಪ. ಮೊದ್ಲು ಸಾಲ ಅಂದ್ರೆ ಬೇಡಪ್ಪ ಅಂತ ಹೇಳೋರು ಹಳೆ ಕಾಲದ ಜನ. ಹಾಗೆ ಸರ್ವಗುಣ ಸಂಪನ್ನ ಅಂತಂದ್ರೆ ಆತ್ಮೀಯರೇ, ಸತ್ಯಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ, ವಿಶೇಷವಾಗಿ ಸತ್ಯಯುಗದಲ್ಲಿ ಆತ್ಮ ತನ್ನ ಪಾತ್ರವನ್ನು ನಿರ್ವಹಣೆ ಮಾಡಲಿಕ್ಕೆ, ಏನ್ ಮಾಡ್ಲಿಕ್ಕೆ? ಆತ್ಮ ತನ್ನ ಪಾತ್ರವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಏನೇನು ಆತ್ಮನ ಶಕ್ತಿ ಗುಣಗಳು ಇರ್ತಾವೋ ಅದರಲ್ಲಿ ತುಂಬಿರ್ತದ. ಅದು ಏನಿರ್ತದೆ? ತುಂಬಿಕೊಂಡಿರ್ತದೆ, ಸಂಪನ್ನವಾಗಿರ್ತದೆ. ಅದು ಬೇಕು ಅಂತ ಎಲ್ಲೂ ಹೊರಗಡೆ ಹೋಗ್ಬೇಕಾದಂತ ಅನಿವಾರ್ಯತೆ, ಅವಶ್ಯಕತೆ ಅದಕ್ಕೆ ಇಲ್ಲ. ಇರೋದಿಲ್ಲ. ಅದನ್ನು ತುಂಬಿಕೊಳ್ಳೋದು ಯಾವಾಗ? ಯಾರ ಮೂಲಕ? ಹಾಗಿದ್ರೆ ಸಂಗಮ ಯುಗದಲ್ಲಿ ಆತ್ಮಕ್ಕೆ ಬೇಕಾಗಿರೋದನ್ನ ತುಂಬಿಕೊಳ್ಬೇಕು, ಶರೀರಕ್ಕೆ ಬೇಕಾಗಿರೋದನ್ನ ತುಂಬಿಕೊಳ್ಬೇಕು. ಅದನ್ನ ನಾವು ತುಂಬಿಕೊಳ್ತಿದ್ದೇವಾ? ಇಲ್ಲ. ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಟಿವಿ ಇಲ್ವೇ ಇಲ್ಲ, ಫ್ರಿಡ್ಜ್ ಇಲ್ವೇ ಇಲ್ಲ, ಕಾರ್ ಇಲ್ವೇ ಇಲ್ಲ. ಅದಿಲ್ಲ ಅಂತ ನಾನು ಗೊಳೋ ಅಂತ ಅಳ್ತಾ ಇದ್ದಾನ? ಇಲ್ಲ. ಅಥವಾ ನಾನು ಖುಷಿಯಾಗಿದ್ದೇನಾ? ಖುಷಿಯಾಗಿ ಇದೀನ್ ತಾನೆ? ಯಾಕಂದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ. ಇಲ್ಲ. ಓಕೆ, ನಮ್ಮ ಹತ್ರ ಕಂಪ್ಯೂಟರ್ ಇದೆ. ಯಾಕೆ? ವಿಶ್ವ ಸೇವೆ ಮಾಡಕ್ಕೆ. ಈಶ್ವರಿ ಸೇವೆ ಮಾಡ್ಲಿಕ್ಕೆ. ನನಗೇನ್ ಬೇಕೋ ಅದಿದೆ. ಓಕೆ, ಸರಿ. ಆ ಕಂಪ್ಯೂಟರ್ಗೆ ಏನ್ ಬೇಕು? ಕರೆಂಟ್ ಬೇಕು. ಮಧ್ಯೆ ಮಧ್ಯೆ ಕರೆಂಟ್ ಹೋಗ್ತದೆ. ಅದಕ್ಕಾಗಿ ಏನ್ ಮಾಡಿದ್ರೆ ಇನ್ವರ್ಟರ್ ಹಾಕ್ಸ್ಕೊಟ್ಟಿದ್ದಾರೆ ಬಾಬಾ. ಅದ್ರಲ್ಲಿ ಏನಾಗ್ತದೆ, ಕರೆಂಟ್ ಸ್ಟಾಕ್ ಇರ್ತದೆ, ನನಗೆ ಬೇಕಾದ ಉಪಯೋಗ ಆಗ್ತದೆ. ಅವಾಗ ಹೊರಗಡೆ ಕರೆಂಟ್ ಹೋಗಿದೆಯೋ ಇಲ್ಲ ಅಂತ ನನಗೆ ಗೊತ್ತೇ ಆಗೋದಿಲ್ಲ. ಆವಾಗ ನಾನು ಆ ವಿಷಯದಲ್ಲಿ ಸಂಪನ್ನ, ಹೌದು ಅಲ್ವೋ? ಕರೆಂಟ್ ಹೋಗೋದೇ ಇಲ್ಲ, ನನಗೆ ಏನು ಬೇಕು ಅದಿದೆ. ನನಗೆ ಟಿವಿ ಅವಶ್ಯಕತೆ ಇಲ್ಲ, ನನಗೆ ಕಂಪ್ಯೂಟರ್ನಲ್ಲಿ ನ್ಯೂಸ್ ಬೇಕು ಅಂತ ಸಿಗ್ತಾ ಇದೆ. ಆಗ ನಾನು ಟಿವಿ ಚಿಂತೆ ಯಾಕೆ ಮಾಡ್ಲಿ? ಪಕ್ಕದ ಮನೆ ಟಿವಿ ಇದೆ, ನಾನೇ ಚಿಂತನೆ ಮಾಡ್ಲಿ? ನನ್ನ ಅವಶ್ಯಕತೆಗೆ ಏನ್ ಬೇಕು, ನನಗೆ ಅದು ಇರುವಂತ ಕಾರಣದಿಂದ ನಾನೇನಾಗಿದ್ದೇನೆ? ಖುಷಿಯಾಗಿದ್ದೇನೆ. ಆಯ್ತಾ? ಕೆಲವರು 500 ಸೀರೆ ಇದ್ರು ಖುಷಿಯಾಗಿರುವುದಿಲ್ಲ, ಕೆಲವರು 10 ಸೀರೆ ಖುಷಿಯಾಗಿರ್ತಾರೆ. ಹೌದಲ್ವೋ? ಸಂಪನ್ನತೆ ಅಂತಂದ್ರೆ ಆತ್ಮೀಯರೇ, ಎಲ್ಲರಲ್ಲೂ ಎಲ್ಲಾ ಗುಣ ಇರ್ತದೆ, ಒಂದೇ ಪ್ರಮಾಣದಲ್ಲಿ ಇರ್ತದೆ ಅಂತ ಬಿಟ್ಟಲ್ಲ. ಏನು, ಅವರ ಜೀವನಕ್ಕೆ, ಅವರ ಪಾತ್ರಕ್ಕೆ ಯಾವ್ಯಾವ ಗುಣಗಳ ಅವಶ್ಯಕತೆ ಇದೆಯೋ, ಯಾವ ಪರ್ಸೆಂಟೇಜ್ ಅಲ್ಲಿ ಅದೇನಾಗಿರ್ತದೆ ಅವರಲ್ಲಿ ಸಂಪೂರ್ಣವಾಗಿರೋದಕ್ಕೆ ಅವರು ಯಾರಲ್ಲೂ ಕೇಳುವಂಥದ್ದು, ಬೇಡುವಂತ ಅನಿವಾರ್ಯತೆ ಇರೋದಿಲ್ಲ. ಆದ್ಮೇಲೆ ಭಕ್ತಿ ಮಾರ್ಗದಲ್ಲಿ ದೇವರ ಹತ್ರ ಹೋಗ್ಬಿಟ್ಟು ಶಾಂತಿ ಕೊಡಿ ಅಂತ ಬೇಡ್ತಿರೋ ಬೇಡಲ್ವೋ? ಯಾಕೆ ಬೇಡ? ಮೊದ್ಲಿಂದೇ ನನ್ನ ಕತೆ ಹೇಳೋದು. ಭಕ್ತಿ ಮಾರ್ಗ ಅಂದ್ರೆ ಈಗಿಂದಲ್ಲ. ಭಕ್ತಿ ಮಾರ್ಗದಲ್ಲಿ ಬೇಡ್ತಾ ಇದ್ರು ಇಲ್ವೋ?
ಯಾಕೆ ಯಾಕೆ ಬೇಕಂತ ನಿಮ್ಮತ್ ಇರ್ಲಿಲ್ಲ, ಇಲ್ದಿದ್ದವ್ರು ತಾನೇ ಬೇಡ್ತಾರೆ. ಹೌದು ನಿಮ್ ಮನೇಲಿ ಪೂರ್ತಿ ನೀರಿತ್ತೆ, ನೀವ್ ಯಾಕ್ರಿ ಬೇರೆ ಮನೆ ಹೋಗ್ಬಿಟ್ಟು ನೀರ್ ಕೇಳ್ತೀರಿ? ಹೇಳಲ್ಲ ಆ, ಈಗ ಭಗವಂತನ ಹತ್ರ ಹೋಗ್ಬಿಟ್ಟು, ಮನುಷ್ಯಾತ್ಮರ ಹತ್ರ ಹೋಗ್ಬಿಟ್ಟು, ಸಾಧು ಸಂನ್ಯಾಸಿಗಳ ಹತ್ರ ಹೋಗ್ಬಿಟ್ಟು ಶಾಂತಿ ಕೊಡಿ ಅಂತ ಬೇಡ್ತಿರೋ ಬೇಡಲ್ವೋ? ಇಲ್ಲ. ಇಲ್ಲ ಇಲ್ಲ, ಹ್ಮ್. ಪಕ್ಕ ಹ್ಮ್. ಗ್ಯಾರಂಟಿ. ಹೌದು. ಮತ್ ಇವಾಗ ಏನ್ ಮಾಡ್ತಿದ್ದೀರಿ? ಪರಮಾತ್ಮನಿಂದ ತಗೊಳ್ತಾರೆ. ಇಲ್ಲ ಎಲ್ಲಿ ಸಿಗತ್ತೋ ಅಲ್ಲಿಂದ ತಗೊಂಡು ಬಂದು ನಾವು ತಿಂದ್ಬಿಟ್ಟು ಬೇರೆಯವ್ರಿಗೆ ಏನ್ ಮಾಡ್ತಿದೀವಿ? ಹಂಚ್ತಾ ಇದ್ದೀವಿ. ಕೊಡ್ತಾ ಇದೀವಲ್ವಾ? ಈಗ ಯಾರಿಗೋ ಒಬ್ಬರಿಗೆ ಒಗ್ಗರಣೆ ಸೊಪ್ಪು ಬೇಕು ಅಂತ ತಿಳ್ಕೊಳ್ಳಿ, ಸರಿನಾ? ನಮ್ಮ ಮನೇಲಿ ಬೇಕಾದಷ್ಟು ಒಗ್ಗರಣೆ ಸೊಪ್ಪು ಇದೆ, ಸರಿ? ಯಾರೊಬ್ಬರು ನಮ್ಮ ಮನೆಗೆ ಬಂದ್ಬಿಡ್ತಾರೆ. ನಾವೇನ್ ಮಾಡ್ತೀವಿ? ಅಕ್ಕ ಎಷ್ಟು ಬೇಕಾದಷ್ಟು ಒಗ್ಗರಣೆ ಸೊಪ್ಪು ತಗೊಂಡೋಗಿ ಹೇಳ್ತೀವಿ. ಓಕೆ, ನಮ್ಮ ಮನೆ ಬರೋ ಮೊದಲು ಆ ಅಕ್ಕೋರು ಏನ್ ಮಾಡಿದ್ರು, ಪಕ್ಕದ ಮನೆಯವ್ರಿಗೆ ಹೋಗಿದ್ರು. ಯಾಕೆ? ಒಗ್ಗರಣೆಗೆ ಇಟ್ಬಿಟ್ಟಿದ್ದಾರೆ, ಒಗ್ಗರಣೆ ಸೊಪ್ಪು ಇಲ್ವೇ ಇಲ್ಲ. ಪಕ್ಕದ ಮನೆಗೆ ಏನ್ ಮಾಡ್ತಾರೆ? ಕೇಳಲಿಕ್ಕೆ ಹೋಗ್ತಾರೆ, ಒಗ್ಗರಣೆ ಸೊಪ್ಪಿದ್ರೆ ಕೊಡಿ ಅಂತ. ಸರಿ, ಇಲ್ಲಿ ಫ್ರೀ ಆಗಿ ಸಿಕ್ಬಿಡ್ತು, ಚೀಲದಲ್ಲಿ ತುಂಬ್ಕೊಂಡು ಹೋಗ್ಬಿಟ್ರು. ಯಾವ್ದನ್ನ ಸೊಪ್ಪನ್ನ ಯಾವ್ದನ್ನ ಒಗ್ಗರಣೆ ಸೊಪ್ಪನ್ನ. ನೆಕ್ಸ್ಟ್ ಮನೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ನಾವು ಉಪಯೋಗಿಸ್ತಾರೆ, ನೆಂಟರಿಷ್ಟರಿಗೆಲ್ಲ ಕೊಡ್ತಾರೆ. ಕೊಡ್ತಾರೆ ಅಲ್ವಾ? ಮೊದ್ಲು ಇರ್ಲಿಲ್ಲ, ಇವಾಗ ಎಲ್ಲಿತ್ತು ಅಲ್ಲಿಂದ ತಗೊಂಡು ಬಂದ್ರು, ಇವಾಗ ಬೇಕಾಗಿರೋದ್ರಲ್ಲಿ ಕೊಡ್ತಾರಲ್ವಾ? ಹೌದು ಹಾಗೆ ಬಾಬಾ ನಿಮ್ಮಲ್ಲಿ ಗುಣಗಳು ಎಷ್ಟು ಸಂಪನ್ನವಾಗಿರಬೇಕು ಅಂತಂದ್ರೆ, ನಿಮ್ಮ ಉಪಯೋಗಕ್ಕೆ ಬಿಟ್ಟು ಬೇರೆಯವರಿಗೆ ಕೊಡುವಷ್ಟು ನಿಮ್ಮಲ್ಲಿ ಏನಿರ್ಬೇಕು? ತುಂಬಿರ್ಬೇಕು. ಅದಕ್ಕಾಗಿ ಹೇಳಿದ್ರು ಬಾಬಾ ದೇವತಾ. ದೇವತಾ ಅಂತಂದೇನು? ಕೊಡುವಂಥವ್ರು. ಮನುಷ್ಯ ಅಂತಂದ್ರೆ ಯಾರು? ಬೇಡುವಂಥವ್ರು. ಮನುಷ್ಯನಿಂದ ಬ್ರಾಹ್ಮಣ, ಬ್ರಾಹ್ಮಣನಿಂದ ದೇವತಾ ಅಲ್ವಾ? ಬ್ರಾಹ್ಮಣ ಅಂತಂದ್ರೆ ನೀನು ಮನುಷ್ಯನಿಂದ ಬ್ರಾಹ್ಮಣ ಕೆಲಸವನ್ನ ಮಾಡು, ಸಂಪಾದನೆಯನ್ನ ಮಾಡು. ಬ್ರಾಹ್ಮಣ ಕೆಲಸ ಮಾಡಿದ್ರೆ ತಾನೇ ಸಂಪಾದನೆ ಆಗ್ತದೆ, ಈಶ್ವರಿ ಕಾರ್ಯ ಮಾಡ್ತಾನೆ ಸಂಪಾದನೆ ಆಗ್ತದೆ. ಆ ಸಂಪಾದನೆಯಿಂದ ಏನು ಹಣ ಬರ್ತದೆ, ಅವಾಗ ಆತ್ಮಕ್ಕೆ ಬೇಕಾಗಿರೋದು ನಿಮ್ಮಲ್ಲಿ ಏನಾಗುತ್ತೆ? ಆತ್ಮೇಲೆ ಸ್ಟಾಕ್ ಆಗುತ್ತೆ. ಸಪ್ತ ಗುಣಗಳು, ಆಶೀರ್ವಾದ ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತದೆ. ಅವಾಗ ನಾವು ಎಷ್ಟು ಬೇಕು ಬೇರೆಯವ್ರಿಗೆ ಏನ್ ಮಾಡ್ಬೋದು? ಕೊಡಲಿಕ್ಕೆ ಸಾಧ್ಯವಿದೆ. ಈ ಸರ್ವಗುಣ ಅಂತಂದ್ರೇನು? ಸತ್ಯಯುಗದಲ್ಲಿ ಇರುವಂತ ಆತ್ಮಕ್ಕೆ, ಶರೀರಕ್ಕಲ್ಲ, ಆತ್ಮೇಲೆ ಸ್ಪಷ್ಟವಾಗಿ ಗೊತ್ತಿರ್ಲಿ. ಯಾವ್ದಕ್ಕೆ? ಆತ್ಮಕ್ಕೆ ಬೇಕಾಗಿರುವಂತ ಗುಣಗಳನ್ನ ಆತ್ಮ ಸಂಗಮ ಯುಗದಲ್ಲಿ ಈ ಸ್ಥೂಲ ವತನದಲ್ಲೇನೆ ಇದ್ದು ತನ್ನ ಮನಸ್ಸು ಬುದ್ಧಿಯನ್ನ ಪರಮಧಾಮದಲ್ಲಿ, ಪರಮಾತ್ಮನಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಏನ್ ಮಾಡಿರ್ತದೆ? ಸ್ಟಾಕ್ ಮಾಡ್ಕೊಂಡಿರ್ತದೆ. ಏನ್ ಮಾಡ್ಕೊಂಡಿರ್ತದೆ? ಸ್ಟಾಕ್ ಮಾಡ್ಕೊಂಡು ಏನ್ ಮಾಡುತ್ತೆ ಅದು? ಸತ್ಯುಗಕ್ಕೆ ಹೋಗುತ್ತೆ. ಅವಾಗೆಲ್ಲ ಹೊಸದಾಗಿ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಇಲ್ಲ ಇರೋದಿಲ್ಲ. ನೀವು ನಿಮ್ಮೂರಿಂದ ಮೌಂಟ್ ಅಬುಗೆ ಹೋಗಿದ್ದೀರಿ. ಎಲ್ಲಿ ಹೋಗಿದ್ದೀರಿ? ಮೌಂಟ್ ಅಬು. ಸರಿ, ನೀವು ಮೌಂಟ್ ಅಬುಗಲ್ಲಿ 4 ದಿನ ಇರ್ತೀರಾ. ಎಷ್ಟು ದಿನ ಇರ್ತೀರಿ? 4 ದಿನ ಸರಿ, ನಿಮ್ಮ ಹತ್ರ ಬ್ಯಾಗಲ್ಲಿ 6 ದಿನ ಆಗುವಷ್ಟು ಬಟ್ಟೆ ಇದೆ. ಏನಿದೆ? 6 ದಿನ ಆಗೋಷ್ಟು ಬಟ್ಟೆ ಇದೆ. ವೈಟ್ ಬಟ್ಟೆನೇ ಇದೆ, ಸರಿನಾ? ಅವಾಗ ಅಲ್ಲಿ ಬಟ್ಟೆ ವಾಶ್ ಮಾಡ್ಬೇಕಾ? ಇಲ್ಲ. ಇಲ್ಲ ಹೊಸ ಬಟ್ಟೆ ಖರೀದಿ ಮಾಡ್ಬೇಕಾ? ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ? ಇಲ್ಲ. ಬೇಡ ಇಲ್ಲ, ಏನ್ ಬೇಕಾದಿದೆ ನಿಮ್ಮ ಹತ್ರ. ಸೋಪ್ ಇದೆ, ಪೇಸ್ಟ್ ಇದೆ, ಟ್ಯಾಬ್ಲೆಟ್ಸ್ಗಳಿದ್ದಾವೆ. ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿದ್ದಿಲ್ಲ. ಅರ್ಥ ಆಯ್ತಾ? ಹಾಗೆ ಸತ್ಯುಗದಲ್ಲಿ ಎಲ್ಲಾ ಗುಣಗಳು ಇರಬೇಕು ಅಂತಂದ್ರೆ ಆ ಗುಣದ ಪ್ರಮಾಣ ಈಗಿರ್ಬೇಕಲ್ವಾ? ನಾನು ಬ್ಯಾಟ್ರಿ ಮೊಬೈಲ್ ಚಾರ್ಜ್ ಮಾಡಿದಾಗ 100% ಅಂತ ತೋರಿಸ್ಬೇಕಲ್ವಾ? ಒಂದ್ಸಲ ಪಿನ್ ತೆಗೆದುಬಿಟ್ಟು ಏನಾಗ್ಬಿಡ್ತದೆ? ಏನಾಗತ್ತೆ? 99, 98ಕ್ಕೆ ಬರ್ತಾ ಹೋಗ್ತದಲ್ವಾ ಅದು? ಹಾಗೆ ಈಗ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ, ಈಗ ನಿಮ್ಮಲ್ಲಿ ಗುಣಗಳು ಎಷ್ಟು ಸ್ಟಾಕ್ ಇದೆ. ಆಗಿದ್ದಾವೆ. ಈಗಲೂ ಹೋಗ್ಬಿಟ್ಟು ಭಗವಂತ ಶಾಂತಿ ಕೊಡಪ್ಪ ಅಂತಂದ್ರೆ ಏನರ್ಥ? ಏನರ್ಥ? ಸ್ಟಾಕ್ ಇಲ್ಲ ಅಂತ. ಏನೂ ಇಲ್ಲ, ಮೈನಸ್ ಅಲ್ಲಿ ಇದ್ದೀರಿ ಅಂತ ಲೆಕ್ಕ. ಏನ್ ಹೇಳಿ? ಮೈನಸ್. ನಿಮ್ಮ ದಿನನಿತ್ಯ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಕೂಡ ನನ್ನ ಹತ್ರ ಇಲ್ಲ. ಇಲ್ಲ. ದಿನನಿತ್ಯದ ಜೀವನದಲ್ಲಿ ನಾನು ಬೆಳಗಿಂದ ಸಾಯಂಕಾಲವರೆಗೆ ಕರ್ಮವನ್ನು ಮಾಡಿದಾಗ ನನ್ನ ಮನಸ್ಸು ಶಾಂತವಾಗಿಲ್ಲ, ನೆಮ್ಮದಿಯಿಂದಿಲ್ಲ, ಖುಷಿಯಿಂದಿಲ್ಲ, ಸಂತೋಷದಿಂದ ಇಲ್ಲ ಅಂತಂದ್ರೆ ಏನರ್ಥ? ನಮ್ಮ ಹತ್ರ ಅದು ನನ್ನ ಹತ್ರ ಇಲ್ಲ. ಇಲ್ಲ. ಈಗ ನಾನು ಮನೆಯಿಂದ ಹೊರಗಡೆ ಹೋದ್ರೆ ನನಗೆ ಚಳಿ ಆಗ್ತಾ ಇದೆ. ಕಾರಣ? ಸ್ವೆಟರ್ ಇಲ್ಲ. ಸ್ವೆಟರ್ ಇಲ್ಲ. ಸ್ವೆಟರ್ ಹಾಕೊಂಡಿದ್ದು ಚಳಿ ಆಗ್ತಿರ್ಲಿಲ್ವಲ್ಲ? ಹೌದು. ಅಂದ್ರೆ ಅಷ್ಟು ನಾನು ಸಂಪಾದನೆ ಮಾಡ್ತಾ ಇಲ್ಲ. ಇಲ್ಲ ಅನ್ನೋರಿ, ನಾನು ಡೈಲಿ ಯೋಗ ಮಾಡ್ತೀನಲ್ವಾ, ಅಮೃತ ಬೆಳಗ್ಗೆ ಹೇಳ್ತೀನಲ್ವಾ,
ಸರಿ ಹೇಳ್ತಾ ಇದ್ದೀರಿ, ಶಾಂತಿ ಪಡ್ಕೊಳ್ತಾ ಇದ್ದೀರಿ, ಅದು ಪಡ್ಕೊಂಡಿರೋದು ಸಾಲ ತೀರ್ಸ್ಲಿಕ್ಕೆ ಏನಾಗ್ತಾ ಇದೆ, ಜಮಾ ಸರಿ ಹೋಗ್ತಾ ಇದೆ. ಮತ್ತು ಹೊಸದಾಗಿ ಬೇರೆ ಸಾಲ ಮಾಡ್ಕೊಳ್ತಾ ಇದ್ದೀವಿ. ಏನ್ ಮಾಡ್ತಿದೀವಿ? ಹೊಸ್ದಾಗ್ ಸಾಲ ಆದ್ಮೇಲೆ ಸತ್ಯ ಹೇಳಿ, ಈಗ ನಾವೇನಾದ್ರು ಶರೀರ ಬಿಟ್ರೆ ಸತ್ಯಗೂ ತೆಗಿತಾ ಇವಾಗ ನಾವು ಜೀವನ ಮಾಡುವಷ್ಟು ನಮ್ಮ ಸ್ಟಾಕ್ ಇದೆಯಾ? ಇಲ್ಲ. ಇಲ್ಲ. ಆತ್ಮಕ್ ಬೇಕಾಗಿರೋದು ನಾನು ಕೇಳ್ತಾ ಇರೋದು, ಶರೀರಕ್ಕಲ್ಲ. ಆತ್ಮಕ್ಕೆ ಆ? ಇಲ್ಲ. ಇಲ್ಲ ಅನ್ನೋರೆ ಸತ್ಯಯುಗದಲ್ಲಿ ವಿಮಾನ ಸಿಕ್ಬಿಡ್ತದೆ, 36 ವೆರೈಟಿ ಊಟ ಸಿಕ್ಬಿಡ್ತದೆ. ಅದ್ ಹೆಂಗ್ ಸಿಕ್ಬಿಡ್ತದೆ? ಹ್ಮ್. ಇಲ್ಲಿ ಆತ್ಮಿಕವಾಗಿ ಏನ್ ಸಂಪಾದನೆ ಮಾಡಿದ್ರು ಅದು ಕೊಟ್ಟಾಗ ತಾನೇ ಸಿಗ್ತದೆ. ಬೇಕರಿ ಸುಮ್ಮನೆ ಹಾಲು ಕೊಟ್ಬಿಡ್ತಾನ? ಇಲ್ಲ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ದುಡ್ಡು ಹಣ ಕೊಡು. ಕೊಡ್ಬೇಕು. ದುಡ್ಡು ಕೊಡ್ಬೇಕಂದ್ರೆ ಮೊದಲು ಸಂಪಾದನೆ ಮಾಡ್ಬೇಕಲ್ವಾ? ಹಾಗೆ ಸತ್ಯುಗ ತ್ರೇತಾಯುಗದಲ್ಲಿ ಭಗವಂತನ ಶಕ್ತಿಗಳು ಏನು ಸ್ಟಾಕ್ ಇದೆಯೋ ಅದು ನಿಮ್ಮಿಂದ ಪೇಮೆಂಟ್ ಆಗ್ತಾ ಇರುವಂತ ಕಾರಣದಿಂದ ಅಲ್ಲಿ ಪಂಚತತ್ವಗಳ ಜೊತೆಗೆ ಯಾವುದೇ ಮನುಷ್ಯಾತ್ಮನ ಜೊತೆಗೆ ಯಾವ ಆತ್ಮನ ಜೊತೆಗೂ ನಿಮ್ದು ಲೆಕ್ಕಾಚಾರ ಆಗೋದಿಲ್ಲ ಅಲ್ವಾ? ನಾವು ಮಾರ್ಕೆಟಿಗೆ ಹೋಗ್ತೀವಿ, ಎಲ್ಲ ಐಟಮ್ ಖರೀದಿ ಮಾಡ್ತೀವಿ, ದುಡ್ಡು ಕೊಟ್ಬಿಟ್ಟು ಬಂದ್ವಿ, ಲೆಕ್ಕಾಚಾರ ಆಯ್ತಾ? ಇಲ್ಲ. ಲೆಕ್ಕಾಚಾರ ಯಾವಾಗ ಆಗ್ತದೆ? ಸಾಲ ಮಾಡ್ಕೊ. ದುಡ್ಡು ಕೊಡದಿದ್ದಾಗ. ದುಡ್ಡು ಯಾಕೆ ಕೊಟ್ಟಿಲ್ಲ? ಇಲ್ಲ ಕೈ ಹಣ ಇರ್ಲಿಲ್ಲ. ಓಕೆ, ಹಾಗೇನೆ ಆದ್ಮೇಲೆ ಪ್ರತಿದಿನ ನಾನು ಕರ್ಮವನ್ನು ಮಾಡಿದಾಗ ನನ್ನ ಮನಸ್ಸು ಬೇಜಾರಾಗತ್ತೆ, ಜಗಳಗಳಾಗ್ತವೆ, ಪರಿಸ್ಥಿತಿ ಬರ್ತವೆ, ವಿಘ್ನಗಳು ಬರ್ತವೆ ಅಂತ ಏನರ್ಥ? ಅವರ ಸಾಲವನ್ನ ತೀರಿಸಲಿಕ್ಕೆ ನನ್ನಷ್ಟು ಅಷ್ಟು ಗುಣಗಳು, ಇಲ್ಲ. ವಿಶೇಷತೆಗಳು ಸ್ಟಾಕ್ ಇಲ್ಲ. ಇಲ್ಲ. ಸರ್ವಗುಣ ಅಂತಂದ್ರೆ ಆದ್ಮೇಲೆ ನೀವು ಲೌಕಿಕದಲ್ಲಿ ಇರಿ, ಅಲೌಕಿಕದಲ್ಲಿ ಇರಿ, ಈಶ್ವರಿ ಜ್ಞಾನವನ್ನ ನೀವು ಹೇಳ್ತಾ ಇರಿ, ಭಂಡಾರದ ಸೇವೆ ಮಾಡ್ತಾ ಇರಿ, ಮದ್ವೆ ಮನೇಲಿರಿ, ತರಕಾರಿ ಮಾರ್ಕೆಟಲ್ಲಿರಿ, ಬಸ್ನಲ್ಲಿರಿ, ಎಲ್ಲಿ ಇದ್ರೂ ಕೂಡ ಆತ್ಮ ತನ್ನ ಜೀವನ ನಿರ್ವಹಣೆ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದು ಆತ್ಮನ ಜೊತೆಗೆ ಇರಬೇಕು. ಇದ್ರೆ ಅದ ಮನಸ್ಸಲ್ಲಿ ಪ್ರಶ್ನೆಗಳು, ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಅಂತ ಕ್ವಶನ್ಸ್ ಮಾರ್ಕು, ಅಸಫಲತೆ, ವಿಘ್ನ ಪರಿಸ್ಥಿತಿಗಳು ಏನಾಗೋದಿಲ್ಲ, ಬರೋದಿಲ್ಲ. ಸರಿ, ದಾರಿಲಿ ಹೋಗ್ಬೇಕಾದ ಆತ್ಮೀಯರ ಬಾಯಾರಿಕೆ ಆಗ್ತದೆ, ಹೊಟ್ಟೆ ಹಸಿವು ಆಗ್ತದೆ. ನಿಮ್ಮ ಹತ್ರ ನೀರಿದ್ರೆ ಕುಡಿಬೋದು. ಕುಡಿಯೋದು, ಬಾಯಾರಿಕೆ ತೆಗೆದಾಕೋದು ಅಷ್ಟೇನೆ ಅಲ್ವಾ? ಅದಕ್ಕೆ ದಾರಿಲಿ ವಿಘ್ನಗಳು ಬರ್ತಾವೆ, ಪರಿಸ್ಥಿತಿಗಳು ಬರ್ತಾವೆ, ನಿಂದನೆ ಬರ್ತದೆ, ಅದನ್ನು ಪೇಮೆಂಟ್ ಮಾಡ್ಬಿಟ್ಟು ಏನಾಗ್ಬಿಡ್ತದೆ, ಸರಿ ಆಗ್ಬಿಡತ್ತಲ್ವಾ? ಅದಕ್ಕಾಗಿ ಭಗವಂತನ ಪ್ರಶ್ನೆ, ಮಕ್ಕಳೇ, ಎಲ್ಲಾ ಕರ್ಮ ಮಾಡ್ಬೇಕಾದ್ರೆ ಖುಷಿಯಾಗಿದ್ದೀರಾ, ನೆಮ್ಮದಿಯಿಂದ ಇದ್ದೀರಾ, ಮತ್ತೆ ಬೇರೆಯವರಿಗೆ ಆ ಗುಣಗಳನ್ನ ಧಾರಣೆ ಮಾಡ್ತಾ ಇದ್ದೀರಾ? ಧಾರಣೆ ಅಂತಂದ್ರೇನು? ನಿಮ್ಮ ಮನೇಲಿ ಬೇಕಾದಷ್ಟು ದುಡ್ಡು ಇರ್ಬೋದು, ನಿಮ್ ಕೈಯಲ್ಲಿ ದುಡ್ಡಿಲ್ಲ ಅಂತಂದ್ರೆ ಏನಾಗ್ತದೆ? ಇವತ್ತಿನ ಪ್ರಪಂಚ ಹೇಗಿದೆ ಅಂತಂದ್ರೆ, ಯಂಗ್ಸ್ಟರ್ಸ್ ಕೈಯಲ್ಲಿ ನೋಟೇ ಇಟ್ಕೊಳ್ಳೋದಿಲ್ಲ, ಎಲ್ಲ ಫೋನ್ ಪೇ ಮತ್ತು ಗೂಗಲ್ ಪೇ ಅಂತ ಹೇಳ್ತಾರೆ. ಸರಿನಾ? 10 ರೂಪಾಯಿ ಹಾಲು ತಗೊಳ್ಬೇಕಾದ್ರೆ ಗೂಗಲ್ ಪೇ. ಸರಿ, ಯಾವ್ದೋ ಒಂದು ಅಂಗಡಿಗೆ ಹೋದಾಗ ಗೂಗಲ್ ಪೇ ಇಲ್ವೇ ಇಲ್ಲ, ಅವಾಗ ಏನ್ ಮಾಡ್ಬೇಕು? ಕಷ್ಟ ಆಗತ್ತೋ ಆಗಲ್ವೋ? ಗೂಗಲ್ ಪೇ ಇಟ್ಕೊಳ್ಳಿ, ಸ್ವಲ್ಪ ಪರ್ಸನಲ್ ಹಣನೂ ಕೂಡ ಇಟ್ಕೊಳ್ಳಿ ಅಲ್ಲ. ಅದಕ್ಕಾಗಿ ಆದ್ಮೇಲೆ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಎಲ್ಲಾ ಗುಣಗಳು ನಿಮ್ಮತ್ತ ಅಷ್ಟು ಸ್ಟಾಕ್ ಇದೆಯಾ? ಹಾಗಿದೆ ಆದ್ಮೇಲೆ ನಮ್ಮತ್ತ ಎಷ್ಟು ಸ್ಟಾಕ್ ಇಡಬೇಕು? ಪ್ರತಿದಿನ ಆತ್ಮಿಕ ಗುಣಗಳು ಪ್ರತಿದಿನ ಎಷ್ಟು ಸ್ಟಾಕ್ ಇರಬೇಕು? ಕರ್ಮ ಮಾಡಕ್ ಎಷ್ಟು ಬೇಕೋ ಅಷ್ಟು ಇರ್ಲೇಬೇಕು. 2 ತಿಂಗಳಿಗೆ ಎಷ್ಟು ಅಕ್ಕಿ ಬೇಕು ನಿಮ್ಗೆ ಗೊತ್ತು, 3 ದಿನಕ್ಕೆ ಎಷ್ಟು ನೀರು ಬೇಕು ಗೊತ್ತು, ಶರೀರ ಬಿಡೋವರೆಗೆ ಎಷ್ಟು ಬಟ್ಟೆ ಬೇಕು ಗೊತ್ತು, ಎಷ್ಟು ದೊಡ್ಡ ಮನೆ ಇರಬೇಕು ಗೊತ್ತು, ಎಷ್ಟು ದೊಡ್ಡ ರೂಮ್ ಇರಬೇಕು ಅಂತ ಗೊತ್ತು. ಮತ್ತೆ ಪ್ರತಿದಿನ ಕರ್ಮ ಮಾಡ್ಲಿಕ್ಕೆ ಎಷ್ಟು ಗುಣ ಬೇಕು? ಆದ್ಮೇಲೆ ನಿಮ್ಮ ಮನೆಯಲ್ಲಿ 10 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 10 ಜನ. ಬೆಳಿಗ್ಗೆ ತಿಂಡಿ ಮಾಡ್ಬೇಕಂದ್ರೆ ಎಷ್ಟು ಜನರಿಗೆ ಮಾಡ್ಬೇಕು? 10 ತಿಂಡಿ ಮಾಡೋದು ಕೆಲಸ ನಿಮ್ದೇನೆ ಅಂತ ತಿಳ್ಕೊಳ್ಳಿ, ಜವಾಬ್ದಾರಿ ನಿಮ್ದೇನೆ ನಿಮ್ಮ ಮನೆಯಲ್ಲಿ. ಅವಾಗ ಎಷ್ಟು ಜನರಿಗೆ ತಿಂಡಿ ಮಾಡ್ಬೇಕು? ನೀವು ಮಾಡ್ಬೇಕು, ಅದನ್ನು ತರಬೇಕು, ನೀವೇ ಸಂಪಾದನೆ ಮಾಡ್ಬೇಕು, ನೀವು ಅಡಿಗೆ ಮಾಡಿ ಅವ್ರಿಗೆ ತಿನ್ನಿಸ್ಬೇಕು, ಹೌದು ತಾನೆ? ಅಂದ್ಮೇಲೆ ಪ್ರತಿದಿನ 10 ಜನರಿಗೆ ಆಗುವಷ್ಟು ತಿಂಡಿ ಊಟ ನಿಮ್ಮಲ್ಲಿ ಇರಬೇಕೋ ಬೇಡವೋ? ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಶರೀರಕ್ಕೆ. ಪ್ರತಿದಿನ ಆತ್ಮಕ್ಕೆ ಪಾತ್ರವನ್ನು ಮಾಡ್ಲಿಕ್ಕೆ ಎಷ್ಟು ಬೇಕು ಶಕ್ತಿ ಹೇಳಿ ನೋಡೋಣ?
ಬೇಕಾದಷ್ಟು ಬೇಕಾದಷ್ಟು ಅಂದ್ರೆ ಎಷ್ಟು ಹೇಳ್ಬೇಕಲ್ಲ. ಬೇಕಾದಷ್ಟು ಅಂತಂದ್ರೆ ಇವಾಗ ಮನೇಲಿ 10 ಜನ ಇದೆ, ಎಷ್ಟು ತಿಂಡಿ ಮಾಡ್ಬೇಕಂತ ಬೇಕಾದಷ್ಟು ಅಂತ ಹೇಳ್ಬಿಡ್ತೀವ. ಆ ದಿನಕ್ಕೆ ಬೇಕಾದಷ್ಟು ಇವತ್ತು 10 ಜನ ಆದ್ರೆ 10 ಜನ, ನಾಳೆ 20 ಆದ್ರೆ 20 ಜನ, ನಾಡಿದ್ದು 5 ಜನ ಆದ್ರೆ 5 ಜನ ಅಲ್ವಾ. ಹಾಗೆ ಆತ್ಮನಿಗೆ ಎಷ್ಟು ಬೇಕು ಶಕ್ತಿ ಹೇಳಿ ನೋಡೋಣ. ಪ್ರತಿ ಕರ್ಮದಲ್ಲಿ, ಪ್ರತಿ ದಿನದಲ್ಲಿ. ಪ್ರಪಂಚದಲ್ಲಿ ನೀವೊಬ್ಬರೇ ಇದ್ದೀರಾ, ನಿಮ್ಮ ಪರಿವಾರನೂ ಇದೆಯಾ? ಪರಿವಾರನೂ ಇದೆ. ಪರಿವಾರ ಇದೆ. ಎಷ್ಟು ಜನ ಇದ್ದಾರೆ ಅದರಲ್ಲಿ? ಇಡೀ ವಿಶ್ವನೇ ಪರಿವಾರ. ಹಾ, ಅಂದಮೇಲೆ ಪ್ರತಿ ಕರ್ಮದಲ್ಲಿ, ಪ್ರತಿ ಸೆಕೆಂಡ್ ಅಲ್ಲಿ ನನ್ನ ಮೂಲಕ ವಿಶ್ವಕ್ಕೆ ಬೇಕಾಗಿರುವಷ್ಟು ಏನ್ ಕೊಡ್ಬೇಕು? ಕೊಡುವಷ್ಟು ಶಕ್ತಿ ನನ್ನಲ್ಲಿ ಇದೆಯಾ? ಪ್ರತಿದಿನ ಸೂರ್ಯ ಬೆಳಕು ಯಾರಿಗೆ ಕೊಡ್ತಾನೆ? ಆಸ್ಟ್ರೇಲಿಯಾ ದೇವರಿಗೆ ಮಾತ್ರ ಕೊಡ್ತಾನ, ಕರ್ನಾಟಕದವ್ರಿಗೆ ಮಾತ್ರ ಕೊಡ್ತಾನೆ? ಇಡೀ ವಿಶ್ವಕ್ಕೆ. ಅಲ್ಲ, ನೀವೇನಾಗ್ಬೇಕು? ಬಲ್ಬ್ ಆಗ್ಬೇಕು, ಚಿಮಣಿ ದೀಪ ಆಗ್ಬೇಕು, ಸೂರ್ಯ ಆಗ್ಬೇಕು. ಸೂರ್ಯ ಸೂರ್ಯ ಯಾವಾಗ ಆಗ್ಬೇಕು, ಯಾವಾಗ ಆಗ್ಬಾರ್ದು? ಯಾವಾಗ್ಲೂ ಆಗ್ಬೇಕು. ಯಾವಾಗ ಇಲ್ಲಪ್ಪ, 10:30 ಟ್ರಾಫಿಕ್ ಕಂಟ್ರೋಲ್ ಹೇಳಿದಾರ, 2 ನಿಮಿಷ ಮಾತ್ರ ಆಗ್ಬೇಕು. ಆಮೇಲೆ ನಾನು ಸೂರ್ಯ ಆಫ್ ಆಗ್ಬಿಡು. ಮತ್ ಸೂರ್ಯ ಆನ್ ಆಗೋದು ಯಾವಾಗ? 12 ಗಂಟೆಗೆ ಟ್ರಾಫಿಕ್ ಕಂಟ್ರೋಲ್ ಬರುತ್ತೆ, ಆವಾಗ ಮಾತ್ರ ಆನ್. ಆಮೇಲೆ ಆಫ್ ಮಾಡಿಡ್ಬೇಕು. ಯಾವಾಗ್ಲೂ ಆಫ್ ಇರ್ಬೇಕಾ ಅಥವಾ ಟ್ರಾಫಿಕ್ ಕಂಟ್ರೋಲ್ ಮಾತ್ರ ಆನ್ ಆಗ್ಬೇಕು? ಯಾವಾಗ್ಲೂ ಅನಾಗಿರ್ಬೇಕು. ಹಾ, ಅದಕ್ಕಾಗಿ ಮಾಡ್ತಾರೆ ಸರ್ವಗುಣ ಸಂಪನ್ನ ಅಂತಂದ್ರೆ ಆತ್ಮಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಪ್ರತಿ ಕರ್ಮ ಮಾಡಬೇಕಂದ್ರೆ ನಿಮಗೆ ಬೇಕಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದೆಯಾ? ಮತ್ತೆ ಪ್ರತಿದಿನ ವಿಶ್ವಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಲಿಕ್ಕೆ ಸ್ಟಾಕ್ ಇದೆಯಾ? ಎಲ್ಲಾ ಗುಣಗಳು ಕೂಡ ಇದ್ದಾವ, ಇದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು. ಕೆಲವರಲ್ಲಿ ಏನಿರ್ತದೆ? ಸಹನೆ ಇರ್ತದೆ, ಜೊತೆಗೆ ಸಿಟ್ಟು ಕೂಡ ಇರ್ತದೆ ಅಲ್ವಾ. ಯಾವುದು ಹೆಚ್ಚಿಗೆ, ಯಾವುದು ಕಡಿಮೆನೂ ಕೂಡ ಇರಬಾರದು. ಎಷ್ಟೆಷ್ಟು ಬೇಕೋ ಅಷ್ಟಿರ್ಬೇಕು. ಎಕ್ಸ್ಟ್ರಾ ಇದೆ ಅಂತ ತೊಂದರೆ ಇಲ್ಲ, ಎಕ್ಸ್ಟ್ರಾ ಇದೆ ನಾಳೆಗೆ ಬರ್ತದ ಅಲ್ವಾ. ಅದನ್ನು ಇವಾಗ ಜಮಾ ಮಾಡ್ಕೊಳ್ಬೇಕು ನಾವು ಅದನ್ನ. ಚೆಕ್ ಯಾವಾಗ ಮಾಡ್ಕೊಳ್ಬೇಕು, ಇದೆಯೋ ಇಲ್ಲೋ ಅಂತ? ಈಗಲೇ ಅಲ್ವಾ. ದಿನ ಮದುವೆ ಮನೆಗೆ ಅಡಿಗೆಯವರು ಲಿಸ್ಟ್ ಕೊಡ್ತಾರೆ ನೋಡಿ, ಅರ್ಚಕರು ಲಿಸ್ಟ್ ಕೊಡ್ತಾರೆ. ಅವಾಗ ನಾವು ಚೆಕ್ ಮಾಡ್ತೀವೋ ಮಾಡಲ್ಲ? ಅವ್ರು ಕೊಟ್ಟಿರುವಂತ ಲಿಸ್ಟ್ ಪ್ರಕಾರ ಇದೆಯಾ ಇಲ್ಲ ಅಂತ. ಅದನ್ನ ಕೊಡ್ಬೇಕು ಅಂದ್ರೆ ಮೊದಲು ತಂದಿಡ್ಬೇಕಲ್ಲ. ಹಾಗೆ ಪ್ರತಿದಿನ ಆ ಸರ್ವ ಗುಣಗಳನ್ನ ನಿಮ್ಮ ಜೀವನದಲ್ಲಿ ಸ್ಟಾಕ್ ಮಾಡ್ಕೊಳ್ತಾ ಇದ್ದೀರಾ, ಧಾರಣೆ ಮಾಡ್ಕೊಂಡಿದ್ದೀರಾ, ಬೇರೆಯವ್ರಿಗೆ ದಾನ ಮಾಡ್ತಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಬೇಕಾತ್? ಬೇರೆ ಚೆಕ್ ಮಾಡ್ಕೊಳ್ಬೇಕು. ಯಾರ ಹತ್ರ ಸ್ಟಾಕ್ ಇದೆಯೋ, ಯಾರು ಉಪಯೋಗ ಮಾಡ್ತಿದಾರೋ, ಯಾರು ಯಾವ ಕರ್ಮದಲ್ಲಿ ಬೇಡ್ತಾ ಇಲ್ವೋ ಅವ್ರಿಗೇನ್ ಹೇಳ್ತಾರೆ? ಸರ್ವಗುಣ ಸಂಪನ್ನ. ಬೆಳಿಗ್ಗೆ ಎದ್ದಿದ್ದೀರಿ, ಸ್ನಾನ ಮಾಡಿಸಿದಿರಿ, ಊಟ ತಿಂಡಿ ತಗೊಂಡಿದ್ದೀರಿ, ನೀರಿನ ಬಾಟ್ಲು ತಗೊಂಡಿದ್ದೀರಿ, ಛತ್ರಿನ ತಗೊಂಡಿದ್ದೀರಿ, ಗಾಡಿಯಲ್ಲಿ ಪೆಟ್ರೋಲ್ ಇದೆ, ನೀವು ಕೆಲ್ಸಕ್ಕೆ ಹೋಗಿದ್ದಿದ್ರೆ ಮಧ್ಯದಲ್ಲಿ ಏನು ಬೇಕಾದ್ರೂ ನಿಮ್ಗದು ಸಿಗತ್ತಲ್ವಾ? ಯಾರನ್ನು ಏನು ಕೇಳಬೇಕಾದಂತ ಅನಿವಾರ್ಯತೆ ಇಲ್ಲ. ಅರ್ಜೆಂಟಲ್ಲಿ ನೀರ್ ಬಾಟ್ಲಿ ಮರ್ತು ಬಿಟ್ಟು ಬಂದ್ಬಿಟ್ರೆ, ಊಟ ಮನೇಲಿ ಮಾಡಿಲ್ಲ ಅಂತಂದ್ರೆ ಡಿಪೆಂಡ್ ಆಗ್ಬೇಕಾಗತ್ತಲ್ವಾ. ಹಾಗೆ ಆದ್ಮೇಲೆ ಬೆಳಗಿಂದ ಸಾಯಂಕಾಲದವರೆಗೂ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಖುಷಿಯಾಗಿದೆ ಅಂತಂದ್ರೆ ಪ್ರತಿ ಕರ್ಮದಲ್ಲಿ ನಿಮ್ಮಲ್ಲಿ ಏನಾಗಿದೆ? ಎಲ್ಲ ಗುಣಗಳು ಇದ್ದಾವೆ. ನಿಮ್ ಶರೀರ ಇದೆ, ಕಣ್ಣು ಕಾಣ್ತಾ ಇಲ್ಲ, ಅವಾಗ ಕಷ್ಟ ಆಗತ್ತೋ ಆಗಲ್ವೋ? ಇವತ್ತು ಕಣ್ಣು ಸರಿ ಇದೆ, ನಾಳೆ ಹೊಟ್ಟೆ ನೋವಂತು, ಅವಾಗ ಕಷ್ಟ ಆಗುತ್ತೆ. ಎಲ್ಲಾನು ಸರಿ ಇರ್ಬೇಕಲ್ವಾ. ನೀವು ಸರಿ ಇರಬೇಕು, ನಿಮ್ಮ ಮನಬುದ್ಧಿ ಸಂಸ್ಕಾರ ಸರಿ ಇರಬೇಕು, ಶರೀರ ಆರೋಗ್ಯಕರವಾಗಿರಬೇಕು, ವಾಯುಮಂಡಲ ಚೆನ್ನಾಗಿರಬೇಕು, ನಿಮ್ಮ ಸುತ್ತಲಿರುವಂತ ಲೌಕಿಕ ಅಲೌಕಿಕ ಪರಿವಾರದವರು ಚೆನ್ನಾಗಿರಬೇಕು, ಪ್ರಾಣಿ ಪಕ್ಷಿ ಆತ್ಮಗಳು ಚೆನ್ನಾಗಿರಬೇಕು, ಭೂತ ಪ್ರೇತಾತ್ಮಗಳು ಚೆನ್ನಾಗಿರ್ಬೇಕು. ಅವರು ಕೂಡ ನಿಮ್ಗೆ ತೊಂದರೆಯನ್ನ ಕೊಡಬಾರದು. ಅಷ್ಟು ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಗಳಿದ್ದಾಗ ನಿಮ್ಮ ಜೀವನ ಆತ್ಮೀಯತೆ ವಜ್ರ ಸಮಾನ ಆಗಿರ್ತದೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಸರ್ವಗುಣ ಸಂಪನ್ನರಾಗಿದ್ದೀರಾ. ಭವಿಷ್ಯದಲ್ಲಿ ಸರ್ವಗುಣ ಸಂಪನ್ನರಾಗಬೇಕು ಅಂತಂದ್ರೆ ಈಗ ನಮ್ಮ ಸ್ಥಿತಿ ಏನಾಗಿರ್ಬೇಕು? ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರಬೇಕು. ಅದಕ್ಕಾಗಿ ಹೆಚ್ಚಿನ ಸಮಯವನ್ನ ನೀವು ಗುಣಗಳನ್ನ ಸಂಪಾದನೆ ಮಾಡೋದಲ್ಲಿ ಕೊಡಬೇಕಾಗ್ತದೆ. ಆದ್ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ನಮ್ಮ ಜೀವನದಲ್ಲಿ ಗುಣಗಳು ಬರ್ತಾ ಇದ್ದಾವೋ ಅಥವಾ ಅವಗುಣಗಳು ಬರ್ತಾ ಇದೆಯಾ? ಶಾಪ ಬರ್ತಾ ಇದೆಯೋ? ಶಾಂತವಾಗಿರ್ತಿರೋ ಸಿಟ್ಟು ಬರ್ತಾ ಇದೆಯೋ? ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಮನೋಭಾವ ಇದೆಯೋ ಅಥವಾ ಹೊಟ್ಟೆ ಕಿಚ್ಚಿದೆಯೋ? ಬೇರೆಯವ್ರನ್ನ ಮುಂದುವರಿಸಬೇಕು ಅಂತ ಭಾವನೆ ಇದೆಯೋ ಅವ್ರನ್ನ ಕಾಲೆಳಿಬೇಕು ಅಂತ ಭಾವನೆ ಇದೆಯೋ? ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡಿ
ಓಕೆ. ರಾವಣ ಏನ್ ಕೊಡ್ತಾನೆ? ಅವಗುಣ. ಅವಗುಣ. ಶಿವಬಾಬಾ ಏನ್ ಕೊಡ್ತಾರೆ? ಗುಣಗಳು, ಸದ್ಗುಣ. ಅಂದ್ಮೇಲೆ ನಾನು ಯಾರ ಜೊತೆಗಿರ್ಬೇಕು? ಶಿವಬಾಬನ್ ರಾಮ ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಎಷ್ಟು ಏನಾಗಿದ್ದಾವೆ, ಗುಣಗಳಿದ್ದಾವೆ. ಇನ್ನು ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಅಣ್ಣವ್ರೇ ನಾವು ಸೆಂಟರ್ದಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ಅಕ್ಕವ್ರ ಜೊತೆಗೆ ತುಂಬಾ ಚೆನ್ನಾಗಿದ್ದೀವಿ, ಮನೇದ್ ಮಾತ ಕೇಳ್ಬೇಡಿ ಅಲ್ವಾ? ಹಂಗ ಮಾಡ್ಬೇಕಾ? ಎಲ್ಲ ಕಡೆಗೂ ಬ್ಯಾಲೆನ್ಸ್ ಇರ್ಬೇಕು ತಾನೆ. ಎಲ್ಲರ ಜೊತೆಲೂ ನಾನು ಬ್ಯಾಲೆನ್ಸ್ ಇರ್ಬೇಕಲ್ವಾ? ಶರೀರಕ್ಕೂ ಕೂಡ ಬರೀ ಸ್ವೀಟ್ ತಿನ್ನಿಸ್ತಾ ಹೋದ್ರೆ ಏನಾಗ್ತದೆ? ಶುಗರ್ ಬರ್ತದೆ. ಅದಕ್ಕಾಗಿ ಸರ್ವಗುಣ ಸಂಪನ್ನ ಅಂತಂದ್ರೆ ಆ ಆತ್ಮ, ಆ ವಿಶೇಷವಾದಂತ ಆತ್ಮ, ಆ ಜೀವನವನ್ನು ಮಾಡಲಿಕ್ಕೆ ಸತ್ಯುಗದಲ್ಲಿ ಏನೇನು ಆತ್ಮಿಕವಾದ ಶಕ್ತಿಗಳು ಬೇಕು, ಗುಣಗಳು ಬೇಕು, ಅದು ಆತ್ಮನಲ್ಲಿ ಇರುತ್ತೆ. ಉಪಯೋಗ ಮಾಡುವಂತ ವಿಧಿವಿಧಾನನ ಗೊತ್ತಿರ್ತದೆ, ಧಾರಣೆಯನ್ನು ಮಾಡುತ್ತೆ, ಆ ಮೂಲಕ ಕರ್ಮನು ಕೂಡ ಶ್ರೇಷ್ಠವಾಗತ್ತೆ. ಆ ಕರ್ಮದ ಫಲವನ್ನು ಕೂಡ ಏನ್ ಮಾಡ್ತದೆ, ಆರಾಮಾಗಿ ಅದು ಅನುಭವ ಮಾಡುತ್ತೆ. ನಿಮ್ಗೆಲ್ಲ ಅನುಭವ ಇದೆ, ಕೊರೋನಾ ಟೈಮಲ್ಲಿ ನಿಮ್ಮ ಮನೇಲಿ ಎಲ್ಲಾ ಐಟಮ್ ಇದ್ದು ನೀವು ಹೊರಗಡೆ ಹೋಗ್ಬೇಕಾದಂತ ಅನಿವಾರ್ಯತೆ ಇರ್ಲಿ. ಇರ್ತಿರ್ಲಿಲ್ಲ. ಅದಿದ್ರೆ ಇಲ್ದಿದ್ರೆ ಏನ್ ಮಾಡ್ಬೇಕಿತ್ತು? ಹೋಗ್ಬೇಕಾಗಿತ್ತು. ಅದಕ್ಕೆ ಮೊದ್ಲೇ ಹೇಳಿದಲ್ವಾ, ಇಷ್ಟು ದಿನ ರಜಾ ಇರ್ತದೆ, ಓಪನ್ ಇರೋದಿಲ್ಲ, ನೀವೇ ದಿನಸಿ ಐಟಮ್ ಮೊದಲೇ ತಂದಿಟ್ಕೊಳ್ಳಿ, ತರಕಾರಿ ತಂದಿಟ್ಕೊಳ್ಳಿ. ಈವನ್ ಬಾಬಾ ಮುರಳಿಲೂ ಕೂಡ ಹೇಳ್ತಾರಲ್ವಾ, ಯಾವಾಗ್ಲೂ ಬೇಕಾದ್ರೂ ಮಕ್ಳು ಏನೂ ಆಗ್ಬೋದು, ಮನೇಲಿ ಯಾವಾಗ್ಲೂ 2 ತಿಂಗಳ ರೇಷನ್ ಅನ್ನ ಏನ್ ಮಾಡ್ಕೊಳ್ಳಿ, ಸ್ಟಾಕ್ ಇಟ್ಕೊಳ್ಳಿ, ಸ್ವಲ್ಪ ಹಣವನ್ನ ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ತಾರಲ್ವಾ. ಹಾಗೆ ಮಕ್ಕಳ 2 ತಿಂಗಳ ರೇಷನ್ ಇಟ್ಕೊಳ್ತೀರಾ, 3 ತಿಂಗಳ ಹಣ ಇಟ್ಕೊಳ್ತೀರಾ. ಆತ್ಮಕ್ಕೆ ಬೇಕಾಗಿರೋದು ಎಷ್ಟು ವರ್ಷದ ಇಟ್ಕೊಳ್ಬೇಕು? ಎಷ್ಟು ವರ್ಷದ ಇಟ್ಕೊಳ್ಬೇಕು? ಆತ್ಮಕ್ಕೆ ಗುಣಗಳು ಎಷ್ಟು ವರ್ಷ ಬೇಕು? 5,000 ವರ್ಷ. 5,000 ವರ್ಷ. ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಯಾರು ಕಳ್ತನನೂ ಮಾಡ್ಕೊಂಡು ಹೋಗೋದಿಲ್ಲ, ಯಾರು ಕಿತ್ಕೊಂಡು ಹೋಗೋದಿಲ್ಲ. ಎಲ್ಲಿವರೆಗೆ ನೀವು ಕೊಡೋದಿಲ್ವೋ ಅಲ್ಲಿವರೆಗೆ ಯಾರು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಸಂಪೂರ್ಣವಾದಂತ ರಾಜ್ಯಭಾರ ಅಧಿಕಾರ ನಿಮ್ದೇ ಇರ್ತದೆ. ಅದಕ್ಕೆ 5,000 ವರ್ಷಕ್ಕೆ ಬೇಕಾಗಿರುವುದನ್ನ ಈಗ ನಾನೇನ್ ಮಾಡ್ಬೇಕು, ಭಗವಂತನಿಂದ ಮಾತ್ರ ತೆಗೆದುಕೊಂಡು ಬಿಟ್ಟು ಏನ್ ಮಾಡ್ಬೇಕು, ಅದನ್ನ ಸ್ಟಾಕ್ ಮಾಡ್ಕೊಳ್ಬೇಕು. ಯಾರ ಹತ್ರ ಸ್ಟಾಕ್ ಇದೆಯೋ, ಯಾರು ಉಪಯೋಗ ಮಾಡ್ತಿದಾರೋ ಅವ್ರಿಗೆ ಏನ್ ಹೇಳ್ತಾರೆ ಬಾಬಾ? ಸರ್ವಗುಣ ಸಂಪನ್ನ. ಸರ್ವಗುಣ ಸಂಪನ್ನ. ಎಲ್ಲಾ ಗುಣಗಳು ಇರ್ತವೆ ಅಂತ ಬಿಟ್ಟು ಅರ್ಥ ಅಲ್ಲ. ಆದ್ರೆ ಆ ಆತ್ಮನಿಗೆ ಜೀವನ ಮಾಡ್ಲಿಕ್ಕೆ ಏನು ಬೇಕೋ ಅಷ್ಟು ಅವನಲ್ಲಿ ಏನಾಗಿರ್ತದೆ, ಸಂಪನ್ನವಾಗಿರ್ತದೆ. ಅವನು ಎಲ್ಲೂ ಕೇಳೋದು ಬೇಡುವಂತದಂತ ಅನಿವಾರ್ಯತೆ ಇರೋದಿಲ್ಲ. ಇರುವುದಿಲ್ಲ. ಮನುಷ್ಯರು ದೇವರ ಹತ್ರ ಹೋದಾಗ ಹೆಂಗಿರ್ತಾರೆ ಅಲ್ವಾ? ಬೇಡ್ತಾರೆ. ಒಳಗಡೆ ಇರುತ್ತೆ ದೇವತೆ ಹೆಂಗಿರ್ತದೆ, ಹಿಂಗೆ ಅಂತ ದೇವ್ರ ಹತ್ರ ಇದೆ ಅಂತ ತಾನೇ ಅರ್ಥ. ಹಿಂಗಿದೆ ಅಂತಂದ್ರೆ ಬೇಡ್ಬೇಕು. ಈಗ ಭಗವಂತನ ಹತ್ರ ಹಿಂಗ್ ಮಾಡ್ತಿದ್ರು ಚೆಕ್ ಮಾಡಿ. ಸರ್ವಗುಣಗಳು ಹಿಂಗ್ ಮಾಡ್ದೆ ಸಿಗತ್ತಾ, ಹಿಂಗ್ ಮಾಡ್ದೆ ಸಿಗತ್ತಾ? ನಿಮ್ಮಿಂದ ಬೇರೆಯವ್ರಿಗೆ ಕೊಟ್ಟಾಗ ಸರ್ವಗುಣಗಳು ಸ್ಟಾಕ್ ಆಗ್ತವೆ. ನಾವು ಬೇಡಿದ್ರೆ ನಮ್ಮಲ್ಲಿ ಗುಣಗಳು ಏನಾಗೋದಿಲ್ಲ, ಆದ್ಮೇಲೆ ಸ್ಟಾಕ್ ಆಗೋದಿಲ್ಲ. ನಾವು ಬೇಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ವೈಯಕ್ತಿಕವಾಗಿ ನಾವು ಬೇಡ್ತಾ ಇದ್ದೀವಿ, ಬೇರೆಯವರಿಗೆ ಕೊಡುವಷ್ಟು ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ಆದ್ಮೇಲೆ ನೋಡಿ, ಒಂದಿರ್ತದೆ ಹೋಟೆಲಲ್ಲಿ ಹೋಗ್ಬಿಟ್ಟು ನನಗೆ ಬೇಕಾಗಿರೋ ತಗೊಂಡು ಬರೋದು, ಇನ್ನೊಂದು ನಿಮ್ಮ ಮನೇಲಿ ಅಡಿಗೆ ಮಾಡಿ 4 ಜನರಿಗೆ ಊಟ ತಿನ್ನಿಸೋದು. ಯಾವ್ದು ಒಳ್ಳೇದು? ನಮ್ಮ ಮನೇಲಿ ಮಾಡಿ 4 ಜನ ತಿನ್ಸೋದು. ಬೇರೆ ತಿನ್ನಿಸ್ಬೇಕಲ್ವಾ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಪ್ರತಿದಿನ ರಾಜಯೋಗದ ಸಾಧನೆಯಲ್ಲಿ ಬೇರೆಯವರು ಕೊಡಲಿಕ್ಕೆ ನಿಮಿತ್ತರಾಗ್ತಿರೋ ಅಥವಾ ತೆಗೆದುಕೊಳ್ಳಿಕ್ಕೆ ನಿಮಿತ್ತರಾಗ್ತಿರೋ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸರಿ? ಓಕೆ. ಓಂ ಶಾಂತಿ. ಅದೇ